ಹಾಯ್ ಗಾಯ್ಸ್, ದಿಲೀಪ್ ಗೌಡ ವಾಟರ್ ಪ್ರೂಫಿಂಗ್ ಸ್ಪೆಷಲಿಸ್ಟ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಇವಾಗ ನಿಮ್ಗೆಲ್ಲರಿಗೂ ಒಂದು ಸಮಸ್ಯೆ ಏನು ಅಂದರೆ, ಬೆಂಗಳೂರಲ್ಲಿ ಬಿಲ್ಡಿಂಗ್ ಜಾಯಿಂಟ್ ಮಾಡಿರ್ತೀರ, ಸರಿನಾ? ಅದನ್ನ ಏನಂತಾರೆ, ಎಕ್ಸ್ಟ್ರಾಕ್ಷನ್ ಜಾಯಿಂಟ್. ನೋಡಿ, ಈ ಥರ ದೊಡ್ಡ ಕ್ರ್ಯಾಕ್ ಬಂದಿರುತ್ತೆ. ಅದನ್ನ ಹೆಂಗಪ್ಪ ಸಾಲ್ವ್ ಮಾಡೋದು? ಇವಾಗ ಈ ಕ್ರ್ಯಾಕಿಂದ ಪಕ್ಕದವ್ರಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್ಮು. ಯಾಕೆಂದರೆ ಈ ಜಾಯಿಂಟ್ ಮಾಡಿರೋರ್ಗೂ ಪ್ರಾಬ್ಲಮ್ಮು. ಇವಾಗ ಬಿಲ್ಡಿಂಗ್ಗೆ ಏನಂದರೆ, ಪಕ್ಕದ ಬಿಲ್ಡಿಂಗ್ ಜಾಯಿಂಟ್ ಮಾಡಿರ್ತೀವಿ ನಾವು. ಏನು ಅಂದರೆ, ಮನೆ ಕಟ್ಟುವಾಗ ಜಾಗ ಸಾಲ್ಟೇಜ್ ಇದ್ದು ಏನಾದರೂ ಇದ್ದಾಗ ಈ ಥರ ಜಾಯಿಂಟ್ ಮಾಡ್ತೀವಿ. ಈ ಜಾಯಿಂಟ್ಗೆ ಎಲ್ಲರಿಗೂ ಒಂದು ಮೈಂಡಲ್ಲಿ ಇರುತ್ತೆ, ಈ ಜಾಯಿಂಟಿಂದ ತುಂಬ ನೀರು ಇಳಿತಾ ಇದೆ, ಎಲೆಕ್ಟ್ರಿಕಲ್ ಪಾಯಿಂಟಲ್ಲಿ ನೀರು ಇಳಿತದೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ, ಇದಕ್ಕೆ ಪಾಲಿಥೀನ್ PU ಸಿಲೆಂಟು. ಈ ಜಾಯಿಂಟ್ಗೆ ಪಾಲಿಥೀನ್ PU ಸಿಲೆಂಟು, ಹಾಗೆ ಮೆಶ್ಶು, ಅದು ಜಿಯೋ ಮೆಂಬ್ರಿನ್ ಮೆಶ್ಶು, ಎರಡೂ ಫಸ್ಟು ನೋಡಿ ಈ ಥರ. ಈ ಜಾಯಿಂಟ್ನ ಇದೊಂದು ಬ್ಯಾಕರ್ ರಾಡು, ಪ್ಯಾಕಿಂಗ್ ರಾಡಲ್ಲಿ ಈ ಥರ ಫಿಲ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಪಾಲಿಥೀನ್ PU ಸಿಲೆಂಟ್ ಪ್ಯಾಕ್ ಮಾಡಿಬಿಟ್ಟು, ನೆಕ್ಸ್ಟ್ ಇದ್ರ ಮೇಲ್ಗಡೆ ಈ ಜಾಯಿಂಟ್ಗೆ ಜಿಯೋ ಮೆಂಬ್ರಿನ್ ಗ್ಲಾಸ್ ಫೈಬರ್ ಮೆಶ್ ಹಾಕ್ಬಿಟ್ಟು 2 ಕೋಟ್ 1 ಕೋಟ್ ಸಿಮೆಂಟ್ ಕೋಟ್ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲ್ಗಡೆ 2 ಕೋಟ್ ಕೂಲ್ ಕೋಟ್ ಹಾಕಬೇಕು. ಕೂಲ್ ಕೋಟ್ ಹಾಕೋದ್ರಿಂದ ಎಷ್ಟೇ ಬಿಸಿಲು ಹೊಡೆದ್ರೂ ಜಾಯಿಂಟ್ಗೆ ಕ್ರ್ಯಾಕು ರೀಓಪನ್ ಆಗಲ್ಲ. ನೋಡಿ, ಈ ಥರ ಜಾಯಿಂಟ್ಸ್ ಯಾರಾದರೂ ಮನೆ ಕಟ್ಟಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗಿ ಈ ಥರ ಜಾಯಿಂಟ್ಸ್ ಏನಾದರೂ ನಿಮಗೆ ಇದಾಗಿದ್ದರೆ, ದಯವಿಟ್ಟು ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ